ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದೆ ಗಾಯ್ಸ್ ನಮ್ಮ ಮನೆ ಗೌರಿ, ಆ ಕಡೆ ಗಣೇಶ ಇದೆ. ನಮ್ಮ ಗಣೇಶ ನೋಡಿ ಗಾಯ್ಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇದೆ ನಮ್ಮ ಗಣೇಶ. ಈಗ ನಾವು ಕಾರಲ್ಲಿ ಅದನ್ನ ಹುಷಾರಾಗಿ ತಗೊಂಡು ಹೋಗ್ಬೇಕು ಮನೆಗೆ. ನೋಡಿ ಗೈಸ್, ನಾನು ಗೌರಿ ಇಟ್ಕೊಂಡು ಕಾರ್ ಹತ್ತುತ್ತಾ ಇದ್ವಿ. ನಮ್ಮಮ್ಮ ಕಾರ್ ಓಡಿಸ್ತಾರೆ, ನಮ್ಮಪ್ಪ ಗಣಪತಿ ಇಟ್ಕೊಂಡು ಕುತ್ಕೊತಾರೆ. ಇದು ಲೇಟ್ ಪೋಸ್ಟ್, ಯಾಕೆ ಅಂದರೆ ನಂಗೆ ತುಂಬ ಎಕ್ಸಾಮ್ಸ್ ಇತ್ತು, ಬ್ಯುಸಿಯಾಗಿದ್ದೆ. ಸೊ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ಗೈಸ್ ನಾನು. ಗೈಸ್ ನಮ್ಮ ಗಣಪತಿ ಬಂತು. ಗಣಪತಿ ಪಾಪ ಈಗ ನೋಡಿ ಗೈಸ್, ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮಮ್ಮ ಆರತಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ಇದು ನೋಡಿ ಗೈಸ್, ನಮ್ಮ ಮನೆ ಹತ್ರ ಇರೋ 2 ನಾಯಿ, ಶ್ಯಾಡೋ, ಕ್ಯಾರಮೆಲ್ ಅಂತ. ಈಗ ಆರತಿ ಮಾಡ್ತಾ ಇದ್ದಾರೆ. ಆರತಿ ಆದಮೇಲೆ ಒಳಗೆ ಎತ್ಕೊಂಡು ಹೋಗಿ ಕೂರಿಸ್ಬೇಕು. ಅವರು ನೋಡಿ ಗೈಸ್ ಗಣಪತಿ ನೋಡೋಕೆ ಬಂದಿದ್ದಾರೆ. ಈಗ ಮನೆ ಒಳಗಡೆ ರೈಟ್ ಲೆಗ್ ಗಿದ್ದಿ ಹೋಗ್ತಾ ಇದ್ದಾರೆ. ಹಾರ ಹಾಕಿ ಮಾಡ್ತಿದ್ದಾರೆ. ನೆಕ್ಸ್ಟ್ ಪೂಜೆ ಮಾಡಬೇಕು. ಅಲಂಕಾರ ಮಾಡ್ತಾ ಇದ್ದಾರೆ. ಅಮ್ಮ ಫುಲ್ಲು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ದೀಪ ಹಚ್ತಾ ಇದ್ದಾರೆ. ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಬೇಕು. ಅಮ್ಮ ಫುಲ್ ನೆನ್ನೆಯಿಂದನೂ ಡೆಕೋರೇಷನ್ಸ್ ಮಾಡಿಕೊಂಡು ಕಷ್ಟಪಟ್ಕೊಂಡು ಮಾಡ್ತಾಯಿದ್ರು. ನೋಡಿ ಗೈಸ್, ನಮ್ಮ ಗಣಪತಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನಮ್ಮ ಗೌರಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಹಬ್ಬ ಈ ಥರ ಎಲ್ಲ ಮಾಡಿದ್ರೆ ಫುಲ್ಲು ಖುಷಿ ಕೊಡುತ್ತೆ ಗೈಸ್. ಎಷ್ಟು ಚೆನ್ನಾಗಿರುತ್ತಲ್ಲ. ನೋಡಿ ಗೈಸ್, ಇದೆ ಫೈನಲ್ ಲುಕ್. ಡೆಕೋರೇಷನ್ ಮಾಡಿ ಪೂಜೆ ಮಾಡಿ ಕೂರಿಸಿರೋದು. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಈಗ ಪೂಜೆ ಎಲ್ಲ ಮಾಡ್ತಾ ಇದ್ವಿ. ನೆಕ್ಸ್ಟ್ ಈವ್ನಿಂಗು ಕುಂಕುಮ ಕೊಡಬೇಕು. ಅಮ್ಮನ ಫ್ರೆಂಡ್ಸು ಆಮೇಲೆ ನೇಬರ್ಸ್ ಎಲ್ಲ ಬರ್ತಾರೆ. ಅವರು ಕುಂಕುಮ ಕೊಡಬೇಕು ಎಲ್ಲರಿಗೂ. ನಮ್ಮ ಅಜ್ಜಿ, ನಮ್ಮ ಕಸಿನ್ಸು ಎಲ್ಲ ಬರ್ತಾರೆ. ಅವ್ರಿಗೆ ಕುಂಕುಮ ಕೊಟ್ಟು ಎಲ್ಲ ಮಾಡಬೇಕು ಗೈಸ್. ನಾನು ಫುಲ್ಲು ಸಂಜೆ ರೆಡಿ ಆಗಬೇಕು. ನೋಡಿ ಕಂಕಣ ಕಟ್ಕೋತಾ ಇದ್ದೀವಿ ಈಗ ಎಲ್ಲ. ಕಂಕಣ ಕಟ್ಟಿ ಪೂಜೆ ಮಾಡಬೇಕು. ನೋಡಿ ಗೈಸ್, ನಾನು ಪೂಜೆ ಮಾಡ್ತಾ ಇದ್ದೀನಿ. ಮತ್ತೆ ಈವ್ನಿಂಗ್ ರೆಡಿಯಾಗಿ ಕುಂಕುಮ ಕೊಡಬೇಕು. ದೀಪ ಹಚ್ಚಿ ಎಲ್ಲ ಕುಂಕುಮ ಕೊಡಬೇಕು. ನೋಡಿ ಗೈಸ್, ನಾನು ಈ ಥರ ರೆಡಿಯಾಗಿದ್ದೆ. ಸಂಜೆಗೆ ಎಲ್ಲರಿಗೂ ಕುಂಕುಮ ಕೊಡ್ತಾ ಇದ್ದೆ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ಫೈನಲ್ಲಿ ಗಣಪತಿ ವಿಸರ್ಜನೆ ಮಾಡಬೇಕಿತ್ತು. ಗಣಪತಿ ಬಿಡಬೇಕಾಗಿತ್ತು. ಬೇಜಾರಾಗ್ತಿದೆ. ಬಟ್ ನೆಕ್ಸ್ಟ್ ಇಯರ್ ಮತ್ತೆ ಗಣಪ ಬರ್ತಾರೆ ನಮ್ಮ ಮನೆಗೆ.